ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 2026 ಕ್ವಶನ್ ಪೇಪರಲ್ಲಿ ಕೇಳುವಂತಹ 5 ಮತ್ತು 10 ಅಂಕದ ಪ್ರಮುಖ ಪ್ರಶ್ನೆಗಳು ಹಾಗೂ ಕೇಸ್ ಸ್ಟಡಿ ಯಾವುದಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 5 ಅಂಕಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ, ಕಾಸ್ಟ್ ಶೀಟ್ ಇರುತ್ತೆ. ಸೊ ಕಾಸ್ಟ್ ಶೀಟ್ ಸಿಂಪಲ್ ಆಗಿರುತ್ತೆ. ಸೊ ಡೀಪ್ ಒಳಗಿನ ಫಾರ್ಮೆಟ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆಡ್ಡಿಂಗ್ಸ್ ಎಲ್ಲದರದ ಹೆಡ್ಡಿಂಗ್ಸ್ ನೋಡಿಕೊಂಡ್ರೆ ಸಾಕು. ಸೊ ಅದು ಕಾಸ್ಟ್ ಶೀಟು. ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಹಾಗೂ ವರ್ಕ್ ಎಕ್ಸ್ಪೆನ್ಸಸ್ ಅಂದರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ನ ಪರ್ಸಂಟೇಜ್ ವೈಸ್ ಕೊಟ್ಟಿರ್ತಾರೆ. ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ನ ನೀವು ಗೊತ್ತಿರಬೇಕು. ನೆಕ್ಸ್ಟು ಸ್ಟಾಕ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಇವೆರಡರದ್ದು ಫಾರ್ಮುಲಾ, ಅವುಗಳನ್ನು ಸಾಲ್ವ್ ಮಾಡುವಂಥ ಮೆಥಡ್ ನಿಮಗೆ ಗೊತ್ತಿರಬೇಕು. ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಸೊ 80% ಯಾವಾಗ ಅಪ್ಲೈ ಮಾಡ್ತೀವಿ, ಯಾರಿಗೆ ಅಪ್ಲೈ ಮಾಡ್ತೀವಿ, 120% ಯಾರಿಗೆ ಅಪ್ಲೈ ಮಾಡ್ತೀವಿ ಅನ್ನೋದು ಗೊತ್ತಿದ್ದರೆ ಸಾಕು. ಮಷಿನ್ ಅವರ್ ರೇಟ್ ಮತ್ತು ಲೇಬರ್ ಅವರ್ ರೇಟ್ ಈ ಸಲ ಮಿಕ್ಸ್ ಮಾಡಿನೋ ಪ್ರಾಬ್ಲಮ್ ಕೇಳ್ತಾರಂತೆ. ಮಟೀರಿಯಲ್ ಟರ್ನ್ ಓವರ್ ರೇಷಿಯೋ ಮತ್ತು ಅದನ್ನು ಕಲೆಕ್ಷನ್ ಪೀರಿಯಡ್ಗೆ ಕನ್ವರ್ಟ್ ಮಾಡೋದು. ಇವು 5 ಪ್ರಾಬ್ಲಮ್ಮು ನಿಮಗೆ 5 ಮಾರ್ಕ್ಸ್ಗೆ ಕಾಸ್ಟ್ ಅಕೌಂಟ್ನಲ್ಲಿ ಬರುತ್ತೆ. ಇನ್ನು 10 ಮಾರ್ಕ್ಸ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ನಲ್ಲಿ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ನ ಕ್ವಶನ್ ಮಾರ್ಕ್ ಕೊಟ್ಟು ನಿಮಗೆ ಪ್ರಶ್ನೆಯನ್ನು ಕೊಡ್ತಾರೆ. ಸೆಕೆಂಡು ಲೇಬರ್ಸ್ ಅರ್ನಿಂಗ್. ಸೊ ನಾಲ್ಕು ಲೇಬರ್ಸ್ ಅರ್ನಿಂಗ ಕಂಡುಹಿಡಿಯುವಂಥ ಕ್ವಶನ್ನ ಕೊಡ್ತಾರೆ. ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಾಲ್ವ್ ಮಾಡೋದು, ಅದನ್ನು ಸೆಕೆಂಡರಿಗೆ ಡಿಸ್ಟ್ರಿಬ್ಯೂಷನ್, ಅದರಲ್ಲಿ ಸೆಕೆಂಡರಿ ಒಳಗೆ ಸಿಂಪಲ್ ಮೆಥಡ್ ಇರುತ್ತೆ. ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್ ಇರುತ್ತೆ. ಇವು 3 10 ಮಾರ್ಕ್ಸ್ಗೆ ನಾರ್ಮಲ್ ಪ್ರಾಬ್ಲಮ್ಮು. ಇನ್ನು ಕೇಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಮಿಸ್ಸಿಂಗ್ ಸ್ಟೋರ್ ಲೆಡ್ಜರ್ನ ಕೊಟ್ಟಿರ್ತಾರೆ. ಸೊ ಸ್ಟೋರ್ ಲೆಡ್ಜರ್ ಅಂದರೆ ಅದೇ ನೀವು ಲಿಫೋ ಫಿಫೋ ಏನು ಬಿಡಿಸ್ತಾರಲ್ಲ ಅದನ್ನು ಅವರೇ ಅರ್ಧ ಸಾಲ್ವ್ ಮಾಡಿರ್ತಾರೆ. ಇಶ್ಯೂ ಮಿಸ್ ಮಾಡಿರ್ತಾರೆ. ಇಶ್ಯೂನ ನೀವು ಕಂಡುಹಿಡಬೇಕು. ಲಿಫೋ ಮೆಥಡ್ ಮೇಲೆ ಇದೆ ಇಶ್ಯೂ ಪ್ರಾಬ್ಲಮ್ಮು. ಸೊ ಅದಕ್ಕೆ 2 ಥಿಯರಿ ಕ್ವಶನ್ ಕೇಳಿರ್ತಾರೆ ಕೆಳಗಡೆ. ವಿಚ್ ಮೆಥಡ್ ಆಫ್ ಇಶ್ಯೂ ಈಸ್ ಯೂಸ್ಡ್ ಅಂತ ಕೊಟ್ಟಿರ್ತಾರೆ. ನೀವು ಅದಕ್ಕೆ ಆನ್ಸರು ಲಿಫೋ ಮೆಥಡ್ ಈಸ್ ಯೂಸ್ಡ್ ಲಿಫೋ ಮೆಥಡ್ ಆಫ್ ಇಶ್ಯೂ ಈಸ್ ಯೂಸ್ಡ್ ಅಂತ ಬರೀಬೇಕು. ನೆಕ್ಸ್ಟ್ ಬಿ ಕ್ವಶನ್ನು, ಸ್ಟೇಟ್ ಸರ್ಕ್ಯುಮ್ಸ್ಟೆನ್ಸಸ್ ಅಂಡರ್ ವಿಚ್ ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೆಡ್. ಸೊ ಈ ಮೆಥಡ್ನ ಯಾವ ಸರ್ಕ್ಯುಮ್ಸ್ಟೆನ್ಸಸ್ನಲ್ಲಿ, ಯಾವ ಸಂದರ್ಭಗಳಲ್ಲಿ ಬಳಸ್ತಾರೆ ಅನ್ನೋದನ್ನು ನೀವು ಥಿಯರಿ ಬರೀಬೇಕು. ಸೊ ಇದಕ್ಕೆ ಬಿಗೆ ಒಂದು 5 ಪಾಯಿಂಟ್ ನೀವು ಕಂಪಲ್ಸರಿ ಥಿಯರಿ ಬರೀಬೇಕು. ಸೊ ಅದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸಿಗುತ್ತೆ. ಇಲ್ಲ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಕೂಡ ಅದರ ಥಿಯರಿ ಆನ್ಸರನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವಿಷ್ಟು ನಿಮಗೆ 5 ಮತ್ತು 10 ಅಂಕಕ್ಕೆ ಈ ವರ್ಷ ಕ್ವಶನ್ ಪೇಪರಲ್ಲಿ ಕೇಳುವಂಥ ಪ್ರಶ್ನೆಗಳು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕೇಳುವಂಥ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.